ಹಲವು ದಶಕಗಳಿಂದ ಸಮಸ್ಯೆಯಾಗಿ ಉಳಿದಿದ್ದ ಕೊಡಗಿನ ಜಮ್ಮ ಭೂಮಿಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಕಾಯ್ದೆ ರೂಪಕ್ಕೆ ಜಾರಿಗೊಳಿಸುವಲ್ಲಿ ಶ್ರಮಿಸಿದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರಗೌಡ ಅವರನ್ನು ಶುಕ್ರವಾರ ಅಭಿನಂದಿಸಲಾಯಿತು. ಮಡಿಕೇರಿ ನಗರದ ಲಯನ್ಸ್ ಸಂಸ್ಥೆ ಸಭಾಂಗಣದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಶಾಸಕರಾದ ಡಾ ಮಂತರಗೌಡ ಅವರಿಗೆ ಜಿಲ್ಲೆಯ ವಿವಿಧ ಸಂಘಟನೆಗಳು ಹಾಗೂ ಅಭಿಮಾನಿಗಳು ಶಾಲು, ಫಲ, ತಾಂಬೂಲ ನೀಡಿ ಗೌರವಿಸಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಡಾ ಮಂತರಗೌಡ ಅವರು, ಕೊಡಗು ಜಿಲ್ಲೆಯ ಕೃಷಿಕರಲ್ಲಿ ನೂರಾರು ವರ್ಷಗಳಲ್ಲಿ ಕಾಡಿದ್ದ ಜಮ್ಮ ಬಾಣೆ ಸಮಸ್ಯೆಯನ್ನು ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವಲ್ಲಿ ಪ್ರಯತ್ನಿಸಲಾಗಿದೆ ಎಂದು ಹೇಳಿದರು. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರನ್ನು ಸದಾ ಸ್ಮರಿಸಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರ ನಿರಂತರ ಪ್ರಯತ್ನ ಹಾಗೂ ಕಂದಾಯ ಸಚಿವರ ನೇತೃತ್ವದಲ್ಲಿ ಈ ಸಂಬಂಧ ಹಲವು ಬಾರಿ ಸಭೆ ನಡೆಸಿ ಸದನಕ್ಕೆ ಮಂಡಿಸುವ ಮೂಲಕ ಜಮ್ಮ ಬಾಣೆ ಸಮಸ್ಯೆಯನ್ನು ಕಾಯ್ದೆ ರೂಪಕ್ಕೆ ಜಾರಿಗೊಳಿಸುವಲ್ಲಿ ಪ್ರಯತ್ನಿಸಲಾಗಿದೆ ಎಂದು ಶಾಸಕರು ವಿವರಿಸಿದರು. ಇದು ಬಿಲ್ಲು ಕಳೆದು ಮಳೆಗಾಲ ಅಧಿವೇಶನದಲ್ಲಿ ಬೆಂಗಳೂರಲ್ಲಿ ಟೇಬಲ್ ಆಯಿತು. ಅವತ್ತಿನ ಟೇಬಲ್ ಆದಂತ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ನಾವು ಕಂಡು ಬಂದವು. ಅದು ಮಾನ್ಯ ಕೃಷ್ಣ ಬೈರೇಗೌಡರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಮತಕ್ಷೇತ್ರದ ಎಲ್ಲ ಸದಸ್ಯರುಗಳಿಂದ ಎಲ್ಲ ನನ್ನವರಿಂದ ಜಮೀನ್ದಾರಿಂದ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಾವು ಯಾಕಿಂತ ಅಷ್ಟು ಸೂಕ್ಷ್ಮವಾಗಿ ಅಷ್ಟು ಖುಷಿ ಪಡ್ಕೋಬೇಕು ಅಂತಂದ್ರೆ ಈ ತಿದ್ದುಪಡಿ ಬರೀ ಕೊಡಗು ಜಿಲ್ಲೆಗೆ ಮಾತ್ರ ತಂದಿರೋದು. ಆ ಟೈಮಲ್ಲಿ ಮಳೆಗಾಲ ಅಧಿವೇಶನದಲ್ಲಿ ವಿಧಾನಸೌಧದಲ್ಲಿ ಟೇಬಲ್ ಆಗುವಂತ ಸಂದರ್ಭದಲ್ಲಿ ಪೊನ್ನಣ್ಣನವರು ನಾವಿಬ್ರು ಸೇರ್ಕೊಂಡು ಸರ್ ಇದು ಯಾಕೆ ಕಾರಣಕ್ಕೂ ನಮ್ಗೆ ಇದನ್ನ ಒಪ್ತಾ ಇಲ್ಲ, ಇದು ನಾವು ತಿದ್ದುಪಡಿ ಮಾಡಬೇಕು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವತ್ತಿನ ಮೊದಲೇ ಟೇಬಲ್ ಆಗಿರೋಂಥ ವಿಧಾನಸೌಧದಲ್ಲಿ ಸನ್ಮಾನ್ಯ ಕೃಷ್ಣ ಬೈರೇಗೌಡ ಪೊನ್ನಣ್ಣನವರು ಒಂದ್ಸಲಿ ಹೋಗವ್ರೆ. ನಾನು ಕೆಲವು ಬಾರಿ ಬೇರೆ ಬೇರೆ ಸಮಸ್ಯೆಗಳು ತಿದ್ದುಪಡಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಪಾಪ ನಾನು ಹೇಳ್ದಂಗೆ ಸರ್ ಇದು ತುಂಬಾ ಸಮಸ್ಯೆ ಇದೆ, ಹೌದು ಅಂತ ಒಂದು ಕಾನೂನು ಹುಡುಕ್ಸೋಣ ಅಂತ ಅಂತಾರೆ. ಎಷ್ಟೋ ರಾಜಕಾರಣಿಗಳು ನಾವು ನಂಬ್ತೀವಿ, ಅದಾಗೋದಿಲ್ಲ ಅಂತ ಬಿಟ್ಬಿಡಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಎಷ್ಟು ಜಮಾ ಬಾಣೆದು ಪಟ್ಟೇದಾರ್ ಇಶ್ಯೂ ಇದೆ, ಅಷ್ಟೇ CND ಜಮೀನಲ್ಲಿ ಜಾಗ ಇದೆ. 57 ಅಡಿಲಿ ಪ್ಲಾಂಟೇಶನ್ ಅಂದ್ರೆ ಹಕ್ಕು ಕೊಡೋದು ಬಗರುಕಂ ಸಮಿತಿನೂ ಸಮಸ್ಯೆ ಇದೆ. ಮಾತ್ರ ಅದಕ್ಕೂ ಒಂದು ಕಾನೂನು ರೀತಿಯಲ್ಲಿ ಒಂದು ಕಮಿಟಿ ಮಾಡಿ ನಿನ್ನೆ ತಾನೇ ಮೊದಲೇ ಮೀಟಿಂಗು CND ಮೊದಲೇ ಮೀಟಿಂಗು ಆನ್ಲೈನ್ ಅಲ್ಲಿ ನಡೆಸಿ ಯಾವ ರೀತಿಯಲ್ಲಿ ಮಾಡಬೇಕು, 6 ತಿಂಗಳು ಡೆಡ್ ಲೈನ್ ಇದೆ, ಆ ರಿಪೋರ್ಟ್ ತಗೊಂಡು ಪಾಪದ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಆ ಕಾಲೇಜ್ ಇರೋದ್ರಿಂದ ನನ್ನ ಧೈರ್ಯ ಏನಿದೆ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ 130 ಟೆನ್ಯೂರ್ಗಳಿದೆ. ಅದೆಲ್ಲಾನು ಒಂದೇ ದಿವಸ ಬದಲಾವಣೆ ಮಾಡಕ್ ಆಗಿಲ್ಲ ಅಂದ್ರೂ ಪಟ್ಟೇದಾರನ ಯಾವ ಕಾರಣಕ್ಕೂ ಅಗೌರವ ನೋಡ್ಬೇಕು ಅಂತ ನಾವು ಯಾವ ಕಾರಣಕ್ಕೂ ಆಸೆ ಇಲ್ಲ. ಅವ್ರಿಗೆ ಮರ್ಯಾದೆ ಕೊಟ್ಟಿ ಅವ್ರಿಗೇನು ಅವ್ರ ಜಾಗ ಇಲ್ದಿದ್ದು ಜಾಗ ಬೇರೆ ಕುಟುಂಬಸ್ಥರಿಗೆ ಏನು ಅನುಕೂಲ ಆಗ್ಬೇಕು, ನೀವ್ ಹೇಳ್ದಂಗೆ ಓನರ್ಶಿಪ್ ಇರ್ಬೋದು, ಇಲ್ಲಾಂದ್ರೆ ಸಾಲ ತಗೊಳಕ್ ಹಕ್ಕಿರ್ಬೋದು, ಇಲ್ಲಾಂದ್ರೆ ನಮ್ ಭೂಮಿ ಬೆಳೆದಿರೋದು ನಮ್ಗಾದ್ರೂ ಸಮಾಧಾನಕ್ಕಾದ್ರೂ ನಮಗೆ ಇಲ್ಲ ಕೊನೆಯದಾಗಿ ಏನಾದ್ರೆ ನಾವು ಉಳ್ಕೋಬೇಕು ಅಂತ ಒಂದೊಂದು ರೀತಿಯಲ್ಲಿ ಅಂತಿಮ ಕ್ರಿಯೆ ಮಾಡ್ಬೇಕು ಅಂತ ನಮ್ ಜಾಗ ಇಲ್ಲ ಅಂತ ಸಂದರ್ಭದಲ್ಲಿ ಎಷ್ಟೋ ಕಡೆ ನಾವು ನೋಡಿದ್ವಿ. ಕೊಡಗು ಜಿಲ್ಲೆಯ ಕೃಷಿಕರ ಅನುಕೂಲಕ್ಕಾಗಿ ಜಮ್ಮ ಬಾಣೆ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಶ್ರಮಿಸಲಾಗಿದೆ. ಕೃಷಿಕರು ಸಹಕಾರ ಸಂಘದಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಪಡೆಯಲು, ಬೆಳೆ ವಿಮೆ, ಬೆಳೆ ಹಾನಿ ಮತ್ತಿತರ ಸರ್ಕಾರದ ಸೌಲಭ್ಯ ಪಡೆಯಲು, ಆಯಾಯ ತೋಟದ ಮಾಲೀಕರಿಗೆ RTC ಮಾಡಿಕೊಳ್ಳಲು ಈ ಕಾಯ್ದೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಕೊಡಗು ಜಿಲ್ಲೆಯಲ್ಲಿ ಪಟ್ಟೇದಾರರ ಹೆಸರಿನಲ್ಲಿ ಭೂಮಿ ಇದೆ, ಆದರೆ ಅವರ ಕುಟುಂಬದವರು ತೋಟವನ್ನು ಅನುಭವಿಸಿಕೊಂಡು ಬರುತ್ತಾರೆ. ಆದರೆ RTC ಇಲ್ಲದೆ ಸೌಲಭ್ಯ ಪಡೆಯುವುದು ಕಷ್ಟವಾಗಿದೆ. ಜಮ್ಮ ಬಾಣೆ ಕಾಯ್ದೆ ತಿದ್ದುಪಡಿಯಿಂದ ಸರ್ಕಾರದ ಸೌಲಭ್ಯ ಪಡೆಯಲು ಸಹಕಾರಿಯಾಗಲಿದೆ, ಸ್ವತಂತ್ರ ಭೂಮಿ ಹಕ್ಕು ಪಡೆಯಲು ಅನುಕೂಲವಾಗಲಿದೆ ಎಂದು ಶಾಸಕ ಡಾ ಮಂತರಗೌಡ ಅವರು ಹೇಳಿದರು. ಭೂ ಕಾಯ್ದೆ ತಿದ್ದುಪಡಿಯಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳು ಪಕ್ಷಾತೀತವಾಗಿ ಎಲ್ಲರೂ ಸಹಕರಿಸಿದ್ದಾರೆ ಎಂದು ಡಾ ಮಂತರಗೌಡ ಅವರು ಸ್ಮರಿಸಿದರು. ಜೊತೆಗೆ C ಮತ್ತು D ಭೂಮಿಯ ಸಮಸ್ಯೆಯನ್ನು ಸಹ ಪರಿಹರಿಸಲು ಪ್ರಯತ್ನಿಸಲಾಗುವುದು. ರೈತರ ಪರವಾಗಿ ಸದಾ ಕೆಲಸ ಮಾಡಲು ಸಿದ್ಧವಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಹೀಗೆ ಎಲ್ಲರ ಸಹಕಾರದಿಂದ ನಾವು ರೈತರ ಜೊತೆಗಿದ್ದೇವೆ ಎಂದರು. ರೈತರು ನನಗೆ CND ಜಾಗದಲ್ಲಿ ಈ ಸಮಸ್ಯೆ ಇದೆ, 57 ಅಡಿಲಿ ನನಗೆ ಪ್ಲಾಂಟೇಶನ್ ಆಗಿ ನಮಗೆ ಬಗರುಕಮಲ್ಲಿ ಹಕ್ಕುಪತ್ರ ಸಿಗ್ತಾ ಇಲ್ಲ ಅಂತ ಎಷ್ಟೋ ಅರ್ಜಿಗಳು ಪೆಂಡಿಂಗ್ ಇದೆ. ನನ್ನ ಅನ್ಸಿಕೆ ನಮ್ಮ ಜಿಲ್ಲೆಯಲ್ಲಿ 15,000 ಅರ್ಜಿಗಳು ಪ್ಲಾಂಟೇಶನ್ ಜಮೀನಲ್ಲಿ ನಮಗೆ ಹಕ್ಕುಪತ್ರ ಕೊಡಬಾರ್ದು ಅಂತ 2017 ಇಸ್ವಿಲಿ ಒಂದು ಕಾಯ್ದೆ ಇದೆ.
ಆ ಕಾಯ್ದೆನ ತಿದ್ದುಪಡಿ ಮಾಡಲಿಕ್ಕೆ ಅರ್ಜಿ ಸಮಿತಿಯಿಂದ ಸರ್ಕಾರಕ್ಕೂ ಒಂದು ನಾವು ಸ್ಥಾಪನೆ ಮಾಡಿದೀವಿ. ಅದನ್ನ ಎಲ್ಲಾ ಸಮಸ್ಯೆ ಇರೋದ್ರಿಂದ ನಾವು ನಮ್ಮ ರೈತರ ಪರ ನಿರಂತರ ನಿಲ್ತೀವಿ. ಅವ್ರ ಜೊತೆ ಕಷ್ಟ ಸುಖ ನಾವು ಅವ್ರ ಜೊತೆಲೆ ನಾವು ಅವ್ರನ್ನ ಬೆನ್ನಲ್ಲಿ ನಾವು ಧೈರ್ಯ ಕೊಡೋಂಥ ಕೆಲಸ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು, ಕೃಷ್ಣ ಬೈರೇಗೌಡರು, ನಾವೆರಡೂ ಶಾಸಕರು ನಿಮ್ ಜೊತೆ ನಿರಂತರವಾಗಿರ್ತೀವಿ ಅಂತ ಹೇಳ್ತಾ ಅರ್ಜಿಗಳನ್ನ ಆದಷ್ಟು ಬೇಗ ಡಿಸ್ಪೋಸ್ ಮಾಡಿ ಪಟ್ಟೇದಾರನ ಸಮಸ್ಯೆನ ನಮ್ಮ ಪಾಪದ ರೈತರಿಗೆ ಅವ್ರ ಹಕ್ಕುಪತ್ರ ಕೊಡಕ್ಕೆ ಅಂತ ನಾವು ಮಾಡಕ್ಕೆ ತೀರ್ಮಾನ ಮಾಡೋಣ ಅಂತ ಹೇಳ್ತಾ, ತಹಸೀಲ್ದಾರ್ ಹಿಡಿದು ಡಿಸಿಗೆ ಅವ್ರು 3 ಜನಕ್ಕೆ ಅವಕಾಶ ಇದೆ. ಟ್ರಾನ್ಸ್ಪರೆಂಟ್ ಆಗಿ ಫೇರ್ ಆಗಿ ಮಾಡಬೇಕು ಅಂತ ನಾವು ಡೈರೆಕ್ಷನ್ಸ್ ಕೊಡ್ತೀವಿ. ಯಾರಿಗೂ ಸೈಡ್ ಮಾಡೋದಂಗೆ, ಯಾರಿಗೂ ಫೇವರೇಷನ್ ಮಾಡೋದಂಗೆ ನೋಡ್ಕೊಳಕ್ಕೆ ಅವ್ರ ಜವಾಬ್ದಾರಿ ತಗೋಬೇಕು. ಇಲ್ಲ ಅಂದ್ರೆ ನೀವು ಹೇಳಿದಂಗೆ ಕೋರ್ಟ್ಗೆ ಇನ್ನೊಂದ್ಸಲಿ ಅಪೀಲ್ ಮಾಡಕ್ಕೆ ಅವಕಾಶ ಸಿಗ್ತದೆ. ಪ್ರಮುಖರಾದ ಟಿಪಿ ರಮೇಶ್ ಅವರು ಮಾತನಾಡಿ, ಕೊಡಗು ಜಮ್ಮ ಹಿಡುವಳಿದಾರರಿಗೆ ನ್ಯಾಯ ಒದಗಿಸುವಲ್ಲಿ ಸರ್ಕಾರ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯ ಕೃಷಿಕರಿಗೆ ಅನುಕೂಲವಾಗುವಲ್ಲಿ ಜಿಲ್ಲೆಯ ಶಾಸಕರು ದೊಡ್ಡ ಕಾಣಿಕೆ ನೀಡಿದ್ದು ಹೊಸ ಚೈತನ್ಯ ತುಂಬಿದ್ದಾರೆ ಎಂದು ಹೇಳಿದರು. ಸಮಸ್ಯೆಯನ್ನ ಇವತ್ತು ಇತ್ಯರ್ಥ ಮಾಡಿಕೊಡುವುದರ ಮೂಲಕ ಕರ್ನಾಟಕ ಸರ್ಕಾರ ಕೊಡಗಿನ ಜನತೆಗೆ ದೊಡ್ಡ ಒಂದು ಕಾಣಿಕೆ ನೀಡಿದೆ ಅಂತೇಳಿ ತುಂಬಾ ಸಂತೋಷದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರ ಇಚ್ಛಾಶಕ್ತಿ, ಕಾನೂನು ತಜ್ಞರಾದ ಶಾಸಕ ಎಸ್ ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಮಂತರಗೌಡ, ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್, ಉಪನಾಯಕರಾದ ಅರವಿಂದ ಬಲ್ಲರ್, ಶಾಸಕರಾದ ಅರಗ ಜಾನೇಂದ್ರ ತಿದ್ದುಪಡಿ ತರಲು ನೀಡಿದ ಸಹಕಾರದಿಂದಾಗಿ ಈ ವಿಧೇಯಕವು ಸದನದ 2 ಮನೆಗಳಲ್ಲಿ ಮಂಡಿಸಿ ಸದನ ಅವಿರೋಧವಾಗಿ ಪಕ್ಷಾತೀತವಾಗಿ ತಿದ್ದುಪಡಿ ವಿಧೇಯಕಕ್ಕೆ ಅನುಮತಿ ನೀಡಿದೆ. ಯಾರೊಬ್ಬರು ಕೂಡ ವಿರೋಧ ಮಾಡಿಲ್ಲ. ಹಿರಿಯ ಪತ್ರಕರ್ತರಾದ ಜಿ ಚಿದ್ವಿಲಾಸ್ ಅವರು ಮಾತನಾಡಿ, ಜಮ್ಮಬಾಣೆ ಕಾಯ್ದೆ ತಿದ್ದುಪಡಿ ಮಂಡಿಸುವ ಮೂಲಕ ಸಮಸ್ಯೆ ಬಗೆಹರಿಕೆಗೆ ಶ್ರಮಿಸಿದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ, ಶಾಸಕ ಎಸ್ ಪೊನ್ನಣ್ಣ ಹಾಗೂ ಮತ್ತಿತರ ಪ್ರಮುಖರನ್ನು ಕರೆಸಿ ದೊಡ್ಡ ಮಟ್ಟದ ನಾಗರಿಕ ಸನ್ಮಾನ ಮಾಡಬೇಕೆಂದು ಸಲಹೆ ನೀಡಿದರು. ಜಿಲ್ಲಾ ಮಟ್ಟದಲ್ಲೇ ಆಗಬೇಕು. ಮಾನ್ಯ ಪೊನ್ನಣ್ಣನವರ ಮತ್ತೆ ಮಾನ್ಯ ಶಾಸಕರು ಇದಕ್ಕೆ ಸಮರ್ಥವಾಗಿರುವಂಥದ್ದು ನಾನು ಕಂಡುಕೊಂಡಾಗೆ ನಿಮ್ಮ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂಥ ಧರ್ಮಜ ಉತ್ತಪ್ಪ ಅವರು. ಯಾಕೆ ಧರ್ಮಜ ಉತ್ತಪ್ಪ ಅವರ ಬಗ್ಗೆ ಅಭಿಮಾನ ಅಂತ ಹೇಳಿದ್ರೆ, ಅವರು ಅಧ್ಯಕ್ಷರಾಗೋ ಮೊದಲು ಕೂಡ ಕಸ್ತೂರಿ ರಂಗನ್ ರಿಪೋರ್ಟ್ ಇತ್ಯಾದಿ ಬಂದಾಗ ಪಕ್ಷಾತೀತವಾಗಿ ಎಲ್ಲರನ್ನ ಸೇರಿಸಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಬಹುಶಃ ಅದರ ಜವಾಬ್ದಾರಿಯನ್ನು ಅವರಿಗೆ ಹೊರಿಸಿ ಒಂದು ಜಿಲ್ಲಾ ಮಟ್ಟದಲ್ಲಿ ಅತ್ಯಂತ ಗೌರವಿತವಾದಂತಹ ಒಂದು ಸನ್ಮಾನವನ್ನ, ಗೌರವವನ್ನ ಕೊಡಗಿನ ಇಬ್ಬರು ಶಾಸಕರಾದಂತಹ ಮಂತರಗೌಡ ಮತ್ತು ಪೊನ್ನಣ್ಣನವರಿಗೆ ನಾವು ಕೊಡಗಿನ ನಾಗರಿಕರು ಸಲ್ಲಿಸುವಂತಾಗಲಿ. ಅದಕ್ಕೆ ಮೂಡ ಅಧ್ಯಕ್ಷರು ರಾಜೇಶ್ ಅವರು ಮಾತು ಕೊಟ್ಟಿದ್ದಾರೆ, ಕೆಲವೇ ದಿನಗಳಲ್ಲಿ ಅತ್ಯಂತ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತೇನೆ ಅಂತ. ವಕೀಲರಾದ ಎಂಎ ನಿರಂಜನ ಅವರು ಮಾತನಾಡಿ, ಜಮ್ಮಭೂಮಿ ಇಂದಿಗೂ ಸಹ ಕುಟುಂಬದ ಪಟ್ಟೇದಾರರ ಹೆಸರಿನಲ್ಲಿದೆ. ಬಹಳ ಕಾಲದಿಂದಲೂ ಜಟಿಲವಾಗಿದ್ದ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಶಾಸಕರು ಶ್ರಮಿಸಿದ್ದಾರೆ ಎಂದರು. ಆಗಿನ ಕಾಲದಲ್ಲಿ ಅವರ ಸೇವೆಯನ್ನು ಮೆಚ್ಚಿ ಕೊಟ್ಟಂತ ಒಂದು ಬಡವಳಿ ಅಂತ ಹೇಳಿದ್ರೆ ಜಮ್ಮ ಜಾಗ. ಜಮ್ಮ ಅಂತ ಹೇಳಿದ್ರೆ ಆಗ ವೆಟ್ಲ್ಯಾಂಡಿಗೆ ಬಹಳ ಬೆಲೆ ಇತ್ತು. ಬಾಣೆ ಜಾಗ ಅಂತ ಹೇಳಿದ್ರೆ ವೆಟ್ಲ್ಯಾಂಡಿಗೆ ಕೇವಲ ಅದೊಂದು ಅಟ್ಯಾಚ್ ಆಗಿರುವಂತ ಜಾಗ ಅಂತ ಹೇಳಿದ್ರೆ ನಮ್ಮ ಜಾಗವನ್ನ ಸದುಪಯೋಗ ಪಡಿಸಿಕೊಳ್ಳಿಕ್ಕೆ, ಹಸು ಕರುಗಳಿಗೆ ತರಲಿಕ್ಕೆ ಇರುವಂತಹ ಒಂದು ಕೋಲು ಕಟಿಗಳನ್ನ ತರಲಿಕ್ಕೆ ಮತ್ತು ಇನ್ನಿತರ ಬೆಳವಣಿಗೆ ಉದ್ದೇಶದಿಂದ ಮಾಡಿದಂಥದ್ದು. ಬಟ್ ಕಾಲಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಗದ್ದೆಗಳು ನಶಿಸ್ತಾ ಹೋಯಿತು, ಕಾಫಿ ತೋಟಗಳಾಗಿ ಹೋದ್ಮೇಲೆ ಬಾಣೆ ಜಾಗಕ್ಕೆ ಬೆಲೆ ಬಂತು. ಮಾನ್ಯ ಶಾಸಕರಿಗೆ ಗೊತ್ತಿರಬೇಕು, 1989 ಇಸ್ವಿಯಲ್ಲಿ ಜಮ್ಮ ಲ್ಯಾಂಡ್ಸ್ ವರ್ ಪಾರ್ಟಿಷನ್, ಬಟ್ ಬಾಣೆ ಲ್ಯಾಂಡ್ಸ್ ಕುಡ್ ನಾಟ್ ಬಿ ಪಾರ್ಟಿಷನ್. ಜಮ್ಮ ಬಾಣೆಯ ಬವಣೆಯಲ್ಲಿ ಇದ್ದ ಜನರಿಗೆ ಒಂದು ರೀತಿಯಲ್ಲಿ ನಾವು ಪರಿಹಾರವನ್ನ ಸರ್ಕಾರ ನಮ್ಮ ಪರಿಶ್ರಮ, ನಾವು ಈಗಾಗಲೇ ಹೇಳಿದಂತೆ ಮಂತ್ರಗೌಡರವರದು ಮತ್ತು ಪೊನ್ನಣ್ಣ ಅವರದು ಮತ್ತು ಕಂದಾಯ ಸಚಿವರದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಉಪಾಧ್ಯಕ್ಷರಾದ ತೇನನ ರಾಜೇಶ್ ಅವರು ಮಾತನಾಡಿ, ಕರ್ನಾಟಕ ಭೂ ಕಂದಾಯ ಕಾಯ್ದೆ ತಿದ್ದುಪಡಿ ವಿಧೇಯಕ ಜಾರಿಗೊಳಿಸುವಲ್ಲಿ ಶಾಸಕರು ಶ್ರಮಿಸಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಇದರಿಂದ ಸಣ್ಣ ಸಣ್ಣ ಕೃಷಿಕರಿಗೆ ಅನುಕೂಲವಾಗಲಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈಗಾಗಲೇ ನಿರಂಜನ್ ಅವರು ಮತ್ತು ಶ್ರೀ ಟಿ ಪಿ ರಮೇಶ್ ಅವರು ಕೂಡ ಇದರ ಬಗ್ಗೆ ಪ್ರಾಸ್ತಾವಿಕವಾಗಿ ನುಡಿಯನ್ನು ಹೇಳಿದ್ದಾರೆ. ನಾವು ಮುಂದೆ ಯಾವ ರೀತಿ ಇದರಿಂದ ಹೊರಬರಬಹುದು ಅಂತ ಹೇಳುವಂತ ವಿಚಾರ ನಾವು ಮನೆಗಳಲ್ಲಿ ಇದರ ಬಗ್ಗೆ ಆಲೋಚನೆ ಮಾಡಿ ಕುಟುಂಬಗಳಲ್ಲಿ ಒಂದು ಒಳ್ಳೆಯ ರೀತಿಯ ಸಭೆಗಳನ್ನು ನಡೆಸಿ ನಾವು ಯಾವ ರೀತಿ ಇದರಿಂದ ಹೊರಗೆ ಬರಬಹುದು ಅಂತ ಹೇಳುವಂತ ವಿಚಾರದ ಬಗ್ಗೆ ನೀವೆಲ್ಲರೂ ಆಲೋಚಿಸಬೇಕು.
ಪ್ರಮುಖರಾದ ತೆನ್ನೀರ ಮೈನವರು ಮಾತನಾಡಿ, ಕೊಡಗಿನ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಶಾಸಕದ್ವಯರು ಶ್ರಮಿಸಿದ್ದಾರೆ. 100 ವರ್ಷಗಳ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಯತ್ನಿಸಿದ್ದಾರೆ ಎಂದರು. ಪ್ರಮುಖರಾದ ಚುಮ್ಮಿ ದೇವಯ್ಯ, ಕೂರ್ಗ್ ಪ್ಲಾಂಟೇಶನ್ ಅಸೋಸಿಯೇಷನ್ನ ನಂದಾ ಬೆಳ್ಯಪ್ಪ ಅವರು ಮಾತನಾಡಿ, ಕರ್ನಾಟಕ ಭೂ ಕಂದಾಯ ಜಾರಿಗೊಳಿಸುವುದರಿಂದ ಕೊಡಗು ಜಿಲ್ಲೆಯ ಕೃಷಿಕರಿಗೆ ಅನುಕೂಲವಾಗಿದೆ. ಹಲವು ವರ್ಷಗಳ ಸಮಸ್ಯೆ ಪರಿಹಾರ ಕಂಡುಕೊಳ್ಳುವಲ್ಲಿ ಪ್ರಯತ್ನಿಸಿರುವುದು ಶ್ಲಾಘನೀಯ ಎಂದರು. ಈಗ 2024ನೇ ಇಸ್ವಿಯಲ್ಲಿ ಈ ಬೆಳಗಾಂ ಅಧಿವೇಶನದಲ್ಲಿ ಇದಕ್ಕೆ ಒಂದು ಪರಿಹಾರ ಸಿಕ್ಕಿದೆ. ಅದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ನಾವು ಕರ್ನಾಟಕ ಬೆಳೆಗಾರರ ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ ಇದ್ದಾರೆ, ನಾವು ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ಇದ್ದೀವಿ. ನಾವು ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡು ಆ ಸಂದರ್ಭದಲ್ಲಿ ಏನಾದ್ರೂ ಬೇಕಂತಿದ್ರೆ ನಾವು ಒಂದು ಮೀಟಿಂಗ್ ಅನ್ನ ಮಾಡಿ ನಿಮ್ಮ ಜೊತೆ ಕೈ ಜೋಡಿಸಕ್ಕೆ ನಾವು ತಯಾರಿದ್ದೀವಿ. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ಪ್ರಮುಖರಾದ ಪ್ರಕಾಶ್ ಆಚಾರ್ಯ, ಹಂಸ, ಮಡಿಕೇರಿ ಕೊಡವ ಸಮಾಜದ ಉಪಾಧ್ಯಕ್ಷರಾದ ಕೆಎ ದೇವಯ್ಯ, ಅಂಬೇಕಲ್ಲು ನವೀನ್, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಅಭಿಮಾನಿಗಳು ಇತರರು ಇದ್ದರು. ಇದಕ್ಕೂ ಮುನ್ನ ಮಡಿಕೇರಿ ನಗರದ ಜನರಲ್ ತಿಮ್ಮಯ್ಯ ವೃತ್ತದ ಬಳಿಯಿಂದ ಲಯನ್ಸ್ ಕ್ಲಬ್ ಸಭಾಂಗಣದವರೆಗೆ ಶಾಸಕ ಡಾ ಮಂಥರ್ಗೌಡ ಅವರನ್ನು ಮೆರವಣಿಗೆ ಮೂಲಕ ಕರೆತರಲಾಯಿತು. ಈ ಸಂದರ್ಭ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಕಾಂಗ್ರೆಸ್ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. TV1 ನ್ಯೂಸ್, ಮಡಿಕೇರಿ.